ಶಬ್ದದ ಉತ್ಪತ್ತಿ. ಇನ್ನೊಂದೇನ್ರಿ ವಿಯೋಗದಿಂದ ಶಬ್ದದ ಉತ್ಪತ್ತಿ. ಈಗ ಇದು ಬಟ್ಟೆ ಹರಿಬೇಕಾದ್ರೆ ವಿಯೋಗ ಆತಲ್ಲ, ಸಂಯೋಗದಿಂದ ಶಬ್ದದ ಉತ್ಪತ್ತಿ. ಇನ್ನು ಇದು ಬಟ್ಟೆ ಹರಿಯುವಾಗ ಶಬ್ದ ಕೇಳಿಸ್ತೈತಿ, ಅದು ವಿಯೋಗದಿಂದ ಶಬ್ದದ ಉತ್ಪತ್ತಿ. ಇನ್ನು ಮೂರನೇದು ಯಾವ್ದ್ರಿ ಶಬ್ದದಿಂದ ಶಬ್ದದ ಉತ್ಪತ್ತಿ. ಶಬ್ದದಿಂದ ಶಬ್ದ ಉತ್ಪತ್ತಿ ಹೆಂಗಿದೆ? ಗೋಳಗುಮ್ಮಟದಲ್ಲಿ ಏನಪ್ಪಾ ಅಂದ್ರ ಶಬ್ದ ಉತ್ಪತ್ತಿ ಆಗೈತಿ. ಗೋಳಗುಮ್ಮಟದಾಗ ನಾವು ಕೂಗಿದಪ್ಪ ಅಂದ್ರ ಹಲೋ 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 ಅಂದ್ರ ಅದು ಶಬ್ದ ಅಲ್ಲಿ ಉತ್ಪತ್ತಿ ಆಗೈತಿ, ಪ್ರತಿಧ್ವನಿ ಆಗೈತಿ. ಏನಾಗೈತ್ರಿ ಅದೇನ್ರಿ ಅಂತಂದ್ರ ಶಬ್ದದಿಂದ ಶಬ್ದದ ಉತ್ಪತ್ತಿ. ಅಂದ್ರೆ ಸಂಯೋಗದಿಂದ ಶಬ್ದದ ಉತ್ಪತ್ತಿ, ವಿಯೋಗದಿಂದ ಶಬ್ದದ ಉತ್ಪತ್ತಿ, ಶಬ್ದದಿಂದ ಶಬ್ದದ ಉತ್ಪತ್ತಿ. ಇದಕ್ಕೇನಾಗ್ಬೇಕ್ರಿ ಅಥ ಶಬ್ದ. ಒಡೆದಾಗ ಕೇಳುವುದು ಅಥ ಶಬ್ದ. ಮತ್ ಇನ್ನೊಂದ್ ಯಾವ್ದ್ರಿ ಸಂಯೋಗದಿಂದ ಶಬ್ದ ಉತ್ಪತ್ತಿ. ಸಂಯೋಗದಿಂದ ಎರಡು ಶಬ್ದ ಬಂದ್ಕೊಂಡು ಸಂಯೋಗದಿಂದ. ವಿಯೋಗದಿಂದ ಶಬ್ದದ ಉತ್ಪತ್ತಿ, ಶಬ್ದದಿಂದ ಶಬ್ದದ ಉತ್ಪತ್ತಿ. ಇನ್ನ ಅನಾಥ ಅಂದ್ರೆ ಅನಾಥ ಶಬ್ದ ಯಾವುದೇ ಸಂಯೋಗವಿಲ್ಲದೆ, ಶಬ್ದದ ಸಂಯೋಗದಿಂದೂ ಇಲ್ಲ, ವಿಯೋಗದಿಂದೂ ಇಲ್ಲ, ಶಬ್ದದಿಂದ ಶಬ್ದದ ಉತ್ಪತ್ತಿನೂ ಇಲ್ಲ. ಯಾವುದೇ ಸಂಯೋಗವಿಲ್ಲದೆ ಉತ್ಪತ್ತಿಯಾಗಲ್ಪಟ್ಟಂತದ್ದು ಅನಾಥ ಶಬ್ದ. ಅದ್ ಯಾವ್ದಂದ್ರೆ ಓಂಕಾರ. ಇಲ್ಲ ಐತಂತ್ರಿ, ಎಲ್ಲೈತ್ರಿ ಓಂಕಾರ. ಅಂದ್ರ ಓಂಕಾರ ಅನಾಥ ಶಬ್ದ ಇಲ್ಲ. ಅದು ನಮ್ಗೆ ಕೇಳ್ಬೇಕಾದ್ರ ಇವೆರಡು ಕಿವಿ ಮುಚ್ಚಿ ಎರಡು ಕಣ್ಣಿಗೆ ಮಾಡ್ಬೋದು. ಇದನ್ನ ನಾವು ಸಾಧನ ಮಾಡಿದೀವಪ್ಪ ಅಂದ್ರ ಇಲ್ಲಿ ಓ ಶಬ್ದ ನಮಗ ಕೇಳ. ಅದು ಒಮ್ಮೆಲೆ ಕೇಳಂಗಿಲ್ಲ, ಸ್ವಲ್ಪ ಅದಕ್ಕೆ ಸಾಧನೆ. ಇದೇಂತದ ಅನಾಥ ಶಬ್ದಕ್ಕೆ ಆಶ್ರಯ ಆಗೈತ್ರಿ. ಯಾವುದು? ಶಿರೋದೇಶಗತ ಆಕಾಶ. ಅನಾಥ ಶಬ್ದ ಆಶ್ರಯ ಆಗೈತಿ. ಅನಾಥ ಶಬ್ದ ಅಂದ್ರ ಒಡೆದ. ಈಗ ಅಥ ಶಬ್ದ ಅಂದ್ರೆ ಏನ್ರಿ? ಪ್ರಹಾರದಿಂದ ಉತ್ಪತ್ತಿ ಆಗಲ್ಪಟ್ಟದ್ದು ಅಥ ಶಬ್ದ. ಇಲ್ಲೇನು ಪ್ರಹಾರ ಏನಿಲ್ಲ. ಇಲ್ಲಿ ಓಂ ಅನ್ನೋದು ಅನಾಥ ಶಬ್ದ. ಎರಡನೇದ ವಾಯುವಿನ ಭಾಗವು ಶ್ವಾಸ ಪ್ರಶ್ವಾಸದ ಆಶ್ರಯವಾದ್ದರಿಂದ ಕಂಠ ದೇಶಗತ ಆಕಾಶ. ಇಲ್ಲೇ ಕಂಠ ದೇಶಗತ ಆಕಾಶ ಐತಿ. ಅದೇನ್ ಮಾಡ್ತೈತ್ರಿ? ಶ್ವಾಸ ಉಶ್ವಾಸ ಅದಕ್ಕೆ ಆಶ್ರಯ ಐತಿ. ಇನ್ನ ಜಲದ ಭಾಗವು ಜಲದ ಭಾಗವು ಪಾನ ಮಾಡಿದ ಜಲಕ್ಕೆ ಆಶ್ರಯವಾದ್ದರಿಂದ ಉದರ ದೇಶಗತ ಆಕಾಶ. ಇಲ್ಲಿ ಒಟ್ಟ ಏನೈತ್ರಿ? ಆಕಾಶ ಐತಿ. ಅದು ಉಂಡಂತ ನೀರಿಗೆ ಏನೈತ್ರಿ? ಅವಕಾಶ ಕೊಟ್ಟಿರೋದ್ರಿಂದ ಅದಕ್ಕೇನನ್ಬೇಕ್ರಿ? ಉದರಗತ ಆಕಾಶ. ಇನ್ನ ಉದರಗತ ಆಕಾಶ. ಇನ್ನ ಮುಂದೆ ಯಾವ್ದ್ರಿ? ಪೃಥ್ವಿಯ ಭಾಗವು ಗಂಧಕ್ಕೆ ಆಶ್ರಯವಾದ್ದರಿಂದ ಕಟಿ ದೇಶಗತ ಆಕಾಶ. ಪೃಥ್ವಿಯ ಭಾಗವು ಗಂಧಕ್ಕ ಆಶ್ರಯ ಕೊಟ್ಟೈತಿ. ಎಲ್ಲಿರದ? ಉದರ ಗುದ ಮತ್ತು ಉಪಸ್ಥ ಇಂದ್ರಿಯಕ್ಕೂ ಮತ್ತು ಗುದ ಇಂದ್ರಿಯಕ್ಕೂ ಮಧ್ಯದಲ್ಲಿ 4 ಬಟ್ನಷ್ಟೇ ಜಾಗ ಐತಿ. ಆ ಜಾಗೆಗೆ ಅವಕಾಶ ಕೊಟ್ಟಿದ್ ಯಾವ್ದ್ರದ? ಕಟಿ ದೇಶಗತ ಆಕಾಶ. ಈ ರೀತಿಯಿಂದ ಕಾಮ ಕ್ರೋಧಾದಿಗಳು ಸ್ಥೂಲ ದೇಹದ ತತ್ವಗಳಲ್ಲ. ಕಾಮ ಇವೇನಾದ್ರು ಶೋಕ, ಕಾಮ, ಕ್ರೋಧ, ಮೋಹ, ಭಯ ಇದು ಸ್ಥೂಲ ದೇಹದ ಧರ್ಮ ಅಲ್ಲ, ಕಿಂತು ಸೂಕ್ಷ್ಮ ಶರೀರದ ಧರ್ಮ ಅದಾವ. ಕಿಂತು ಲಿಂಗ ದೇಹದ ಧರ್ಮವೇ ಆಗಿವೆ. ಅನ್ಯ ಗ್ರಂಥಗಳ ರೀತಿಯಿಂದಾದರೂ ಕಾಮಾದಿಗಳು ಲಿಂಗ ದೇಹದ ಮುಖ್ಯ ಧರ್ಮ. ಲಿಂಗ ದೇಹದಾಗ ಅವೇನದಾವ್ರಿ? ಮುಖ್ಯ ಅದಾವು. ಅಮುಖ್ಯವಾಗಿ ಸ್ಥೂಲ ದೇಹದಲ್ಲಿ ತೋರ್ತಾವ. ಹೆಂಗ್ ತೋರ್ತಾವ್ರಲ್ಲಿ? ಅಮುಖ್ಯವಾಗಿ ಇರೋದು ಅಲ್ಲೇ ತೋರುದಿಲ್ಲ. ದೃಷ್ಟಾಂತ ಕೊಡ್ತಾರ ನೋಡ್ರಿ ಇವರು. ಘಟದಲ್ಲಿ ಇರ್ತಕ್ಕಂಥ ಜಲದ ಶೀತಲತ್ವದ ಆವೇಶದಂತೆ. ಏನ್ ಕೊಟ್ರಿ ಅವ್ರ? ಘಟದಾಗ ಏನದಾವ್ರಿ? ನೀರ್ ಐತಿ. ಅದು ಘಟದಾಗ ಇದ್ದ ನೀರ ಹೊರಗೆ ಹೆಂಗ್ ಪ್ರಕಟಕ್ಕೆ ನೋಡ್ರಿ. ಘಟದಾಗ ನೀರ್ ಐತಿ, ಅದನ್ನ ನಾವ್ ಅದನ್ನ ತುಂಬಿಟ್ಟಿವಪ್ಪ ಅಂದ್ರ ನಾವು ದೂರಿಂದ ಹೇಳ್ಬಹುದು ಇಷ್ಟ ಅರ್ಧ ತುಂಬೈತೋ ಏನ ಪೂರ ತುಂಬೈತು ಅಂತ ಹೇಳಿ. ಹೆಂಗ್ರಿ ಅಂತಂದ್ರ ಅದು ತಂಪ್ ತೊಗೊಂಡಿರ್ತೈತಿ. ಎಷ್ಟ ನೀರ್ ಐತಿ ಅಷ್ಟು ಶೀತ ಆಗಿರ್ತೈತಿ. ಅದ್ರಿ ಅಲ್ಲಿ ಒಳಗಿದ್ದ ನೀರ ಹೊರಗ್ ಪ್ರಕಟ ಆಗೈತಿ.
ಅದರಂತೆ ಇವು ಕಾಮ ಕ್ರೋಧಾದಿಗಳು ಸ್ಥೂಲ ಸೂಕ್ಷ್ಮ ಶರೀರ ಅದಾವು, ಅದು ಪ್ರಕಟ ಆಗೋದು ಸ್ಥೂಲ ದೇಹದಲ್ಲಿ. ಶೀತಲತ್ವದ ಆವೇಶದಂತೆ ಇವುಗಳ ಆವೇಶವು ಉಂಟಾಗುತ್ತದೆ. ಆದ್ದರಿಂದ ಸ್ಥೂಲ ದೇಹದಲ್ಲಿ ಕೂಡ ಗೌಣ ಮುಖ್ಯ ಅದಾವ ಅಂತಂದ್ರೆ ಸೂಕ್ಷ್ಮ ಶರೀರದಾಗ ಅದಾವು, ಅದು ಪ್ರಕಟ ಆಗೋದು ಎಲ್ಲಿ ಅಂತಂದ್ರೆ ಸ್ಥೂಲ ಶರೀರದಲ್ಲಿ ಪ್ರಕಟ. ಕಾಮದ ಮ್ಯಾಗ ಏನೈತ್ರಿ, ಪಿತ್ರನ ತುಲ್ಯ ಪುತ್ರನಂತೆ, ಅಂದ್ರೆ ತಂದೆಯಂತೆ ಮಗ, ತಂದೆಗೂ ಮಗಗೂ ಏನೈತ್ರಿ ಸರಿ ಸಮಾನ. ಅದರಂತೆ ಕಾಮವು ವಾಯುವಿನ ತುಲ್ಯವಾಗಿದೆ. ಕಾಮ ಏನೈತ್ರಿದ ವಾಯುವಿಗೆ ಸಮಾನ. ಯಾಕಂದ್ರೆ ಕಾಮನಾ ರೂಪ ವೃತ್ತಿ ಯಾವಾಗಲೂ ಚಂಚಲ, ಮತ್ತು ವಾಯು ಕೂಡ ಎರಡಕ್ಕೂ ಏನಂತಿದೆ ಸಾಮ್ಯತಾ ಇರುವುದರಿಂದ ತುಲ್ಯ ಐತಿ. ಆದ್ದರಿಂದ ವಾಯುವಿನ ಭಾಗವಾಗಿದೆ. ಈಗ ಅನ್ಯ ತತ್ವಗಳಲ್ಲಿ ಕೂಡ ತಿಳಿದುಕೊಳ್ಳಬೇಕು. ಇದ 43ನೇ ಟಿಪ್ಪಣಿ ಐತಿ ನೋಡ್ರಿ. ಇಲ್ಲಿ ಏನ್ ಮಾಡ್ಯಾರ್ರಿ, ವಾಯುವೇ ಮೊದಲಾದ ಭೂತಗಳ ಭಾಗದಲ್ಲೂ ಆಕಾಶದ ಎರಡನೆಯ 4 ಭಾಗದಲ್ಲಿ ಒಂದೊಂದು ಭಾಗ ಸೇರಿರುತ್ತದೆ. ಅದನ್ನು ಆಕಾಶದ ಮುಖ್ಯವೆನ್ನುವುದಿಲ್ಲ. ಅರ್ಥ ಆತೇನ್ರಿ? ವಾಯುವೇ ಮೊದಲಾದ ಭೂತಗಳ ಭಾಗದಲ್ಲೂ ಆಕಾಶದ ಎರಡನೆಯ 4 ಭಾಗದಲ್ಲಿ ಒಂದೊಂದು ಭಾಗ ಸೇರಿರುತ್ತದೆ. ಅದನ್ನು ಆಕಾಶದ ಮುಖ್ಯ ಭಾಗವೆನ್ನುವುದಿಲ್ಲ. ಈಗ ಆಕಾಶದ ಮುಖ್ಯ ಭಾಗ ಯಾವ್ದ್ರಿ? ಶೋಕ. ಅದಲ್ಲ, ಅದ್ರಾಗ ಏನಾಗೈತಿರಪ್ಪ ಅಂದ್ರ, ಈಗ ವಾಯುವಿಂದು ಬಂದ್ರಾಗ ಕುಡಿಯೈತಿ. ವಾಯುವಿಂದ ಯಾವ್ದು ಬಂದ್ ಅದ್ರಾಗ ಕುಡಿಯೈತ್ರಿಪಾ ಅಂದ್ರ ಪ್ರಸಾರಣ. ವಾಯುವಿಂದು ಆಕಾಶಕ್ಕೆ ಬಂದ್ ಕೂಡೈತಿ, ಅದೇನ್ರಿ ಪ್ರಸಾರಣ ಬಂದ್ ಕೂಡೈತಿ. ಅಗ್ನಿದು ಯಾವ್ದ್ರಿ? ಪ್ರಸಾರಣ. ನಿದ್ರಾ ಅಗ್ನಿದದ, ನಿದ್ರೆ ಎದ್ರದ್ರದ ಅಗ್ನಿದ ಏನಾಗಿತ್ತಿರದ ಆಕಾಶದಾಗ ಬಂದ್ ಕೂಡೈತಿ. ಆಮೇಲೆ ಜಲದ್ದು ಶ್ಲೇಷ್ಮ ಏನಾಗೈತ್ರಿ, ಅದು ಆಕಾಶದಾಗ ಬಂದ್ ಕೂಡೈತಿ. ಪೃಥ್ವಿದು ರೋಮ, ಅದು ಆಕಾಶದಾಗ ಬಂದ್ ಕೂಡೈತಿ. ಇದಕ್ಕೆ ಆಕಾಶಕ್ಕೆ ಒಂದಕ್ಕೆ ಯಾಕೆ ಮುಖ್ಯ ಭಾಗ ಅಂತೀರಿ? ಮತ್ತು ಉಳಿದ 4 ಭೂತಗಳು ಬಂದ ಆಕಾಶದಾಗ ಕೂಡ್ಕೊಂಡವ್, ಅವಕ್ಕೆ ಯಾಕೆ ಮುಖ್ಯ ಭಾಗ ಅನ್ನೋದಿಲ್ಲ? ಅರ್ಥ ಆತ್ರಿ? ಇದು ಒಂದಕ್ಕೆ ಯಾಕೆ ಮುಖ್ಯ ಭಾಗ ಅಂತೀರಿ? ಅವು 4 ಭೂತಗಳು ಬಂದ ಅದ್ರ ಆಕಾಶದಾಗ ಬಂದ್ ಕೂಡ್ಯಾವ, ಮತ್ ಅವಕ್ಕೆ ಅದಕ್ಕೆ ಮುಖ್ಯ ಭಾಗ ಅನ್ನೋದಿಲ್ಲ? ವಿಷಯ ಪ್ರಶ್ನೆ ಅದ್ರಿ. ಈಗ ನಾವು ನಿಮಗ್ ಕೊಟ್ಟಿರೋದ್ಮೇಲೆ ಅವನ್ಗೆ ಎಷ್ಟು ಅಧಿಕಾರ ಐತಿ? ಇವನ್ಗೂ ಅಷ್ಟೇ ಇರ್ಬೇಕ, ಅಧಿಕಾರ ಇರ್ಬೇಕ. ಮತ್ ಇಲ್ಲಿ ಫರಕ್ ಆತಲ್ಲ, ಇಲ್ಲಿ ಆಕಾಶಕ್ಕೆ ಅಷ್ಟ ಮುಖ್ಯ ಭಾಗ ಅಂತೀರಿ, ಮತ್ತು ವಾಯುವಿಂದು ಪ್ರಸಾರಣ ಅದು ಬಂದ್ ಆಕಾಶದಾಗ ಕೂಡೈತಿ. ಆಮೇಲೆ ಅಗ್ನಿದು ನಿದ್ರಾ ಅದು ಆಕಾಶದಾಗ ಬಂದ್ ಕೂಡೈತಿ. ಆಮೇಲೆ ಜಲದ್ದು ಶ್ಲೇಷ್ಮ ಅದು ಆಕಾಶದಾಗ ಕೂಡೈತಿ. ಆಮೇಲೆ ಪೃಥ್ವಿದು ರೋಮ ಅದು ಒಂದ್ ಆಕಾಶ ಕೂಡೈತಿ. ಮತ್ ಇದಕ್ಕೆ ನೀವು ಬರೇ ಶೋಕಕ್ಕ ಅಷ್ಟ ಮುಖ್ಯ ಭಾಗ ಅಂತೀರಿ. ಈ ಪ್ರಸಾರಣ ನಿದ್ರಾ, ಆಮೇಲೆ ಶ್ಲೇಷ್ಮ ನಿದ್ರಾ, ಆಲಸ್ಯ, ಶ್ಲೇಷ್ಮ, ರೋಮ, ಇವಕ್ಕೆ ಯಾಕೆ ಮುಖ್ಯ ಭಾಗ ಅನ್ನೋದಿಲ್ಲ? ಪ್ರಶ್ನೆ ಮಾಡ್ಯಾರಿ. ಅದಕ್ಕೆ ಅವ್ರೇ ಮಾಡ್ಯಾರ್ರಿ, ತಥಾಪಿ ಶೋಕವಾದರೂ ಆಕಾಶದ ಅತಿಶಯ ತುಲ್ಯವಿರುತ್ತದೆ. ನೋಡಪ್ಪ, ಆಕಾಶಕ್ಕೂ ಮತ್ತು ಶೋಕಕ್ಕೂ ಎರಡಕ್ಕೂ ಏನೈತ್ರಿ ಸಮಾನ ಐತಿ. ಅಲ್ರಿ, ಸಾಮಾನ್ಯ ಸಮಾನ ಎರಡು. ಯಾಕ ಶೋಕ ಉಂಟಾದಾಗ ಏನಾಕೈತಿ ಅಂತಂದ್ರೆ ಬುದ್ಧಿ ಶೂನ್ಯ ಆಗ್ಬಿಡ್ತೈತಿ. ಮತ್ ಆಕಾಶವು ಕೂಡ ಶೂನ್ಯ ಐತಿ. ಎರಡಕ್ಕೂ ಬಹಳ ಸಮ ಐತಿ. ತುಲ್ಯತ ಅಂದ್ರೆ ಸಮಾನ ಏನೈತಿ, ಸಾಮ್ಯತಾ ಅವಸ್ಥೆ ಐತಿ ಎರಡಕ್ಕೂ. ಆದ್ರೆ ಇವಕ್ಕಿಲ್ಲ. ಯಾವ್ದ್ರಿ? ವಾಯುವಿಂದು ಪ್ರಸಾರಣ, ತೇಜದ್ದು ನಿದ್ರಾ, ಜಲದ್ದು ಯಾವ್ದು ಶ್ಲೇಷ್ಮ, ಪೃಥ್ವಿದು ರೋಮ, ಇವು ಅಷ್ಟು ತುಲ್ಯತಾ ಇಲ್ಲ. ಇವು ಸಮಾನತೆ ಅಷ್ಟಿಲ್ಲ. ಆದ್ರೆ ಆಕಾಶಕ್ಕೂ ಶೋಕಕ್ಕೂ ಸಮಾನತೆ ಐತಿ. ಅದಕ್ಕ ನಾವೇನ್ ಮಾಡಿವ್ರಿ, ಆಕಾಶದ ಮುಖ್ಯ ಭಾಗ ಶೋಕ. ಇವು ಅಲ್ಲಿವು ಈ 4 ಭೂತಗಳದ್ದು ಬಂದ್ ಆಕಾಶದಾಗ ಕೂಡ್ಯಾವಲ್ಲ, ಅವು ತುಲ್ಯತಾ ಇಲ್ಲ, ಅಂದ್ರೆ ಸಮಾನತೆ ಇಲ್ಲ. ಅಂದ್ರೆ ತಂದೆಗೂ ಮಗನಿಗೂ ಎಷ್ಟು ಹೋಲಿಕೆ ಇರ್ತಾವಲ್ರಿ, ಅಷ್ಟು ಹೋಲಿಕೆ ಇದ್ರಾಗ ಬಂದಿಲ್ಲ. ಆದ್ರಿಂದ ಅವಕ್ ನಾವ್ ಏನಾಗಿಲ್ಲ ಮುಖ್ಯ ಭಾಗ ಅನ್ನಕ್ ಬರೋದಿಲ್ಪ. ಇನ್ನ ಕೆಲವು ಕಡೆ ಏನ್ ಮಾಡ್ಯಾರ್ರಿ, ಲೋಭ ಅಂತ ಕರ್ದಾರ.
ಆಕಾಶ ಮುಖ್ಯ ಭಾಗ ಯಾವ್ದ್ರಿ? ಲೋಭ. ಇಲ್ಲಿ ಇವ್ರೇನ್ ಮಾಡ್ಯಾರ್ರಿ ಪಂಡಿತ್ ಪಿತಾಂಬರ್ಜಿ ಅವರು ಶೋಕಕ್ಕ ಮುಖ್ಯ ಭಾಗ ಅಂದಾರ. ಕೆಲವು ಕಡೆ ಗ್ರಂಥಕಾರರು ಏನ್ ಮಾಡ್ಯಾರ ಲೋಭ. ಲೋಭ ಯಾಕ್ರಿ ಅಂತಂದ್ರ ಲೋಭವು ಕೂಡ ಆಕಾಶದ ರೀತಿಯಲ್ಲಿ ಪದಾರ್ಥ ಪ್ರಾಪ್ತವಾದರೂ ಪೂರ್ಣ ಆಗೋದಿಲ್ಲ. ಯಾಕಂದ್ರೆ ಈಗ ಇವಂಗ ಏನೋ ಒಂದ್ ಇದಾಗೈತ್ರಿ. ಈಗ ಒಂದ್ 100 ರೂಪಾಯಿ ಸಿಕ್ತ ತಿಳ್ಕೊರಿ, ಇಷ್ಟ ಸಿಕ್ತ ಬರೀ 100 ರೂಪಾಯಿ ಸಿಕ್ತ. ಒಂದ್ 1000 ಸಿಕ್ಕಿದ್ರೆ ಇನ್ನೂ ನನಗೆ ಹೆಚ್ಚಾಗ್ತದೆ. ಒಂದ್ 1000 ಸಿಕ್ಕರೆ ಬರೀ 1000 ಸಿಕ್ಕೈತಿ, ಏನ್ ಮಾಡೋಕ್ ತಗೊಂಡಿದ್ದ? ಹಂಗ ಇದೇನ್ರಿದ ಬೆಳ್ಕೊಂಡ್ ತಗೋದಾರಿದ. ಈ ರೀತಿಯಲ್ಲಿ ಪದಾರ್ಥ ಪ್ರಾಪ್ತವಾದರೂ ಪೂರ್ಣ ಆಗೋದಿಲ್ಲ. ಮತ್ ಆಕಾಶ ಹೆಂಗೈತ್ರಿ ಇದ? ಅದು ಹಂಗೈತ್ರಿ. ನೀವ್ ಎಲ್ಲಿ ತನ ಹೋಗ್ತಿರಿ ಹಂಗ ಹೋಗೋದ ಇದು. ಅದಕ್ಕ ದೊರಕಲೆ ಪರಿಣತೆ ಅದರೋಳು ಚಂದಮಮ. ಎಷ್ಟು ಸಿಕ್ಕಿರ್ತೈತಿ ಅಷ್ಟ್ರಾಗ ನೀ ತೃಪ್ತಿ ಆದಿ ಅಂದ್ರ ಆನಂದವಾಗಿರ್ತಿ. ಮತ್ ನಾವ್ ಇನ್ನೂ ಬೇಕು 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 ಅಂದ್ರ ನಾವು ಬೇಕು ಪರೆ. ಯಾಕ್ರಿ ಬೇಕಂದವ ಬೇಗೂ ಪಾಬಿಡ್ತಾನವ. ಎಷ್ಟು ಸಿಕ್ಕೈತಿ ಅಷ್ಟ್ರಾಗ ಆನಂದ ಇದ್ದಿ ಆನಂದವಾಗಿರ್ತಿ. ಮತ್ ಬೇಕು ಅಂತ ಓದಿವಿ ಅಂದ್ರ ಪದಾರ್ಥ ಪ್ರಾಪ್ತವಾದರೂ ಪೂರ್ಣವಾಗದಿರುವುದರಿಂದ ಆಕಾಶದ ಮುಖ್ಯ ಭಾಗವೆಂದು ಹೇಳಲ್ಪಟ್ಟಿದೆ. ಈ ರೀತಿಯಾಗಿ ಅನ್ಯಭೂತಗಳ ವಿಷಯದಲ್ಲೂ ತಿಳಿದುಕೊಳ್ಳಬೇಕು. ಈ ಆಕಾಶದ ಹೇಳಿ ನಾವೊಂದು ಆಕಾಶದ ಮುಖ್ಯ ಭಾಗ ಯಾವ್ದಪ್ಪ ಅಂದ್ರ ಶೋಕವೇ. ಮತ್ ಇವ್ 4 ಬಂದಲ್ಲಿ ಕೂಡ್ಯಾವಪ್ಪ, ಅವಕ್ಕೂ ಮುಖ್ಯ ಭಾಗ ಏನ್ರಿ ಅಂದ್ರ ಅವಕ್ಕಷ್ಟ ಏನಿಲ್ರಿ ಸಾಮ್ಯತಾ ಇಲ್ಲ, ಹೋಲಿಕೆ ಇಲ್ಲ. ಇನ್ನೀಗ ಒಂದೇ ಆಕಾಶದ ಐತತ್ವ ಮುಗಿತು. ಇನ್ನು ವಾಯುವಿನ ಐತತ್ವ ಯಾವ್ರಿ? ಚಲನ ವಲನ ಧಾವನ ಪ್ರಸಾರಣ ಆಕುಂಚನ. ಇದ್ರಾಗ ಒಂದೇದ್ ಯಾವ್ದ್ರಿ? ಚಲನ. ವಾಯುವಿಂದು ಏನಾಗೈತ್ರಿ? ವಾಯುವಿನೊಳಗೆ ಒಂದು ಜಲದ ಭಾಗ ಸೇರಿ ಏನೈತೆ? ಚಲನ. ಯಾಕೆ ಚಲನ ಅಂತಂದ್ರ ಚಲನದ ಹೆಸರು ಹೋಗುವುದಾಗಿದೆ. ಚಲನ ಅಂದ್ರೆ ಹೋಗೋದು. ಜಲವು ಕೂಡ ಚಲಿಸುತ್ತದೆ, ಆದ್ದರಿಂದ ಇದು ಜಲದ ಭಾಗವಾಗಿದೆ. ಇನ್ನು ವಲನ, ವಾಯುವಿನೊಳಗೆ ಒಂದು ತೇಜದ ಭಾಗ ಸೇರಿಕೊಂಡು ವಲನ. ವಲನ ಅಂದ್ರೆ ಏನ್ರಿ? ಅಂಗವನ್ನು ಶರೀರವನ್ನು ಅಲ್ಲಾಡಿಸುವುದು. ಮತ್ತು ತೇಜದ ಪ್ರಕಾಶವು ಕೂಡ ಅದು ಅಲಗಾಡ್ತೈತಿ. ಈಗ ದೀಪ ಇಟ್ಟು ಅಂದ್ರೆ ನಾವಲ್ಲಿ ಅದು ಅಲಗಾಡ್ತೈತಿ. ಮತ್ತೆ ಶರೀರ ಏನಾಕೈತ್ರಿ? ಇದು ಮುಪ್ಪಾವಸ್ಥೆಯಲ್ಲಿ ಅಲಗಾಡ್ತೈತಿ ಇದು. ಆದ್ದರಿಂದ ಇದು ತೇಜದ ಭಾಗವಾಗಿದೆ. ಧಾವನ, ಇದನ್ನಿದು ವಾಯುವಿನ ಮುಖ್ಯ ಭಾಗ. ಧಾವನದ ನಾಮವು ಓಡುವುದಾಗಿದೆ. ಧಾವನ ಅಂದ್ರೆ ಓಡೋದು, ಮತ್ತು ವಾಯು ಕೂಡ ಓಡುತ್ತದೆ, ಆದ್ದರಿಂದ ಇದು ವಾಯುವಿನ ಮುಖ್ಯ ಭಾಗವಾಗಿದೆ. ಇನ್ನು ಪ್ರಸಾರಣ, ವಾಯುವಿನೊಳಗೆ ಒಂದು ಆಕಾಶದ ಭಾಗ ಸೇರಿಕೊಂಡು ಪ್ರಸಾರಣ. ಪ್ರಸಾರಣದ ನಾಮವು ಪಸರಿಸುವುದಾಗಿದೆ. ಅಂದ್ರೆ ಪಸರಿಸಂದ್ರೆ ಹರಡುವುದು, ಮತ್ತು ಆಕಾಶವು ಕೂಡ ಪಸರಿಸಿಯೇ ಇದೆ, ಆದ್ದರಿಂದ ಇದು ಆಕಾಶದ ಭಾಗ. ಇನ್ನು ಆಕುಂಚನ, ವಾಯುವಿನೊಳಗೆ ಪೃಥ್ವಿಯ ಭಾಗ ಸೇರಿ ಆಕುಂಚನ. ಆಕುಂಚನ ಅಂದ್ರೆ ಸಂಕೋಚ, ಅಂದ್ರೆ ಮುದುಡೋದು. ಆಕುಂಚನದ ನಾಮವು ಸಂಕೋಚ ಮಾಡುವುದಾಗಿದೆ. ಪೃಥ್ವಿಯು ಕೂಡ ಸಂಕೋಚವನ್ನು ಹೊಂದುವುದಾಗಿದೆ, ಆದ್ದರಿಂದ ಇದು ಪೃಥ್ವಿಯ ಭಾಗ. ಅಂದ್ರೆ ಈಗ ಒಂದು ಮಣ್ಣು ತಗೊಂಡ್ಬಿಡ್ತೇವಲ್ರಿ, ಒಂದ್ 2 ಬುಟ್ಟಿ ನಾವ್ ಮಣ್ಣು ತಂದಿವಿ ಅಂದ್ರ ಅದ್ರೊಳಗೆ ನೀರ್ ಹಾಕಿ ಏನಾಕೈತ್ರಿ? ಬುದ್ಧಿಯಾಗಿ 2 ಬುಟ್ಟಿ ಇದ್ದಿದ್ದ ಒಂದ ಬುಟ್ಟಿ. ಆಕುಂಚನ ಅಂದ್ರೆ ಏನ್ರಿ? ಮುದುಡಿ ಆಗೋದು. ಪ್ರಸಾರಣ ಅಂದ್ರೆ ಅಗಲೋದು. ಈಗ ಒಂದ್ ಬಸ್ನ್ಯಾಗ ಕುಂತೀವಿ ನಾವು, 3 ಮಂದಿ ಕುಂದ್ರೋದ ಒಬ್ಬನ ಕೂತ ಅಂದ್ರೆ ಪಸರಿಸುವುದು. ಯಾಕ್ರಿ? ಮತ್ ಯಾರ ಫ್ರೆಂಡ್ಸ್ ಬಂದ್ರಂದ್ರ ಸತ್ ಕುಂದಿರ್ತಾನ. 3 ಮಂದಿ ಇರ್ತೈತ್ರಿ, 4 ಮಂದಿ ಬಂದ್ರಂದ್ರ ಅದ್ರಾಗ ಏನಂದ್ರ ಮುದುಡಿ ಆಗ. ಇನ್ನ ತೇಜ 5 ಭಾಗ ಯಾವ್ರಿ? ಕಾಂತಿ. ಒಂದೇದ್ ಯಾವ್ದ್ರಿ? ನಿದ್ರಾ, ತೃಷ, ಕ್ಷುಧ, ಕಾಂತಿ, ಆಲಸ್ಯ. ತೇಜದ ಮುಖ್ಯ ಭಾಗ ಯಾವುದು? ಕ್ಷುಧ. ಯಾಕೆ ಕ್ಷುಧ ರೀ? ಹಸಿವು ಆದಾಗ ಏನಾಕೈತ್ರಿ? ಅದ್ ಏನಲ್ಲಿ ನಾವು ಹಾಕಿದ್ರು ಕೂಡ ಅದೇನ್ ಮಾಡ್ತೈತ್ರಿ?
ಕ್ಷುದೆಯು ಉಂಟಾದರೆ ಆಗ ಯಾವುದನ್ನು ಭಕ್ಷಿಸಿದವರು ಕೂಡ ಅದು ಭಸ್ಮವಾಗುತ್ತದೆ. ಭಸ್ಮ ಆಗುತ್ತೆ. ಅಗ್ನಿಯಲ್ಲೂ ಕೂಡ ಯಾವುದು ಹಾಕಿದರೂ ಅದು ಭಸ್ಮವೇ ಆಗುತ್ತದೆ. ಅದು ಭಸ್ಮ ಆಗ್ಬೇಕಾದ್ರೆ ನಮ್ಗೆ ಏನಾಗ್ಬೇಕ್ರಿ, ಹಸು ಬಹಳ ಆಗ್ಬೇಕು. ಹಸು ಬಹಳ ಆದಾಗ ನಾವಲ್ಲಿ ಏನಾದ್ರು ತಗಳದಿರ್ಲಿ, ಆ ಮುಷ್ಟಾನ್ ಇರ್ಲಿ, ಏನಿದ್ರು ಕೂಡ ಅದೇನ್ ಮಾಡ್ತದೆ, ಪಚನ ಮಾಡ್ಬಿಡ್ತದೆ. ಅಂದ್ರೆ ಇದಾಗ್ಬೇಕು, ಭಸ್ಮವಾಗುತ್ತದೆ. ಅಗ್ನಿಯಲ್ಲಿ ಕೂಡ ಯಾವುದು ಹಾಕಿದರೂ ಅದು ಭಸ್ಮ. ತೇಜದ ಮುಖ್ಯ ಭಾಗ. ತೃಷ, ತೇಜದಲ್ಲಿ ವಾಯುವಿನ ಭಾಗವು ಸೇರಿದೆ. ಹೆಂಗ್ರಿಪಾ ಅಂದ್ರ ತೃಷೆ ಅಂದ್ರೆ ಏನ್ರಿ, ನೀಡಿಕೆ. ತೃಷೆಯು ಕಂಠವನ್ನು ಶೋಷಣೆ ಮಾಡುತ್ತದೆ. ಏನ್ ಮಾಡ್ತಾರೆ, ಕಂಠವನ್ನು ಶೋಷಣೆ ಮಾಡುತ್ತದೆ. ವಾಯು ಕೂಡ ತ್ಯಾವದ ಬಟ್ಟೆಗಳನ್ನು ಒಣಗಿಸುತ್ತದೆ. ಆದ್ದರಿಂದ ಇದು ವಾಯುವಿನ ಮುಖ್ಯ ಭಾಗ. ಗಂಟಲು ಏನ್ ಮಾಡ್ತಾರೆ, ಒಣಗಿಸ್ತೈತೆ. ಅದು ಯಾವಾಗ ನಾವು ನೀರು ಕುಡಿತೀವಲ್ಲ ಅವಾಗ ಏನಾಗೈತದ ಹೋಗ್ತೈತಿ. ಮತ್ತು ವಾಯು ಕೂಡ ತ್ಯಾವದ ಬಟ್ಟೆಗಳನ್ನು ಒಣಗಿಸುತ್ತದೆ. ಈಗ ಬಟ್ಟೆ ಒಣಗಿಸ್ಬೇಕಾದ್ರೆ ಅದು ವಾಯುನೇ ಬೇಕು. ಮತ್ತ ಕಂಠವನ್ನು ಒಣಗಿಸ್ಬೇಕಾದ್ರೆ ವಾಯುನೇ ಬೇಕು. ಅದಕ್ಕೂ ಇಲ್ಲಿ ಗಂಟ ಒಣಗೈತಪ್ಪ ಅಂದ್ರ ವಾಯುನೇ ಬೇಕು. ಬಟ್ಟೆ ಒಣಗಿಸ್ಬೇಕಾದ್ರೆ ವಾಯು. ಇನ್ನು ಆಲಸ್ಯ, ತೇಜದಲ್ಲಿ ಪೃಥ್ವಿಯ ಭಾಗವು ಸೇರಿದೆ. ಹೇಗೆಂದರೆ ಆಲಸ್ಯ ಉಂಟಾದರೆ ಶರೀರವು ಜಡವಾಗುತ್ತದೆ ಮತ್ತು ಪೃಥ್ವಿಯು ಕೂಡ ಜಡದ ಸ್ವಭಾವ. ಆದ್ದರಿಂದ ಇದು ಪೃಥ್ವಿಯ ಭಾಗ. ನಿದ್ರಾ, ತೇಜದಲ್ಲಿ ಆಕಾಶದ ಭಾಗವು ಸೇರಿದೆ. ನಿದ್ರೆಯು ಬಂದರೆ ಶರೀರ ಶೂನ್ಯವಾಗುತ್ತದೆ. ಏನಾಗೈತ್ರಿ, ನಿದ್ರೆ ಬಂದಾಗ ಶರೀರ ಶೂನ್ಯವಾಗುತ್ತದೆ. ಆಕಾಶವು ಕೂಡ ಶೂನ್ಯವಾಗಿ ಇದೆ. ಆದ್ದರಿಂದ ಇದು ಆಕಾಶದ ಭಾಗ. ಯಾಕಂದ್ರೆ ನಮ್ಗೆ ನಿದ್ರಾವಸ್ಥೆಗೆ ಹೋಗ್ಬೇಕಾದ್ರೆ ಶರೀರ ಒಂದ್ ಸ್ವಲ್ಪ ಬಿಸಿ ಇರ್ಬೇಕು. ಶರೀರ ಬಿಸಿ ಇದ್ದಾಗ ಮಾತ್ರ ನಾವು ನಿದ್ರಾವಸ್ಥೆಗೆ ಹೋಗ್ತೀವಿ. ಶರೀರ ತಂಪಿತ್ತಪ್ಪ ಅಂದ್ರೆ ನಿದ್ರಾವಸ್ಥೆಗೆ ಬರಲ್ಲ. ಇನ್ನ ಕಾಂತಿ ಅಂದ್ರೆ ಏನ್ರಿ, ಹೊಳಪು, ಮುಖದ ತೇಜಸ್ಸು. ಕಾಂತಿಯು ಅಂದ್ರೆ ಮುಖದ ಕಾಂತಿಯು ಬಿಸಿಲಿಂದ ಏನಾಕೈತ್ರಿ, ಕುಂದುತ್ತದೆ, ಅಂದ್ರೆ ಕಡಿಮೆ ಆಕೈತಿ. ಏನಾಕೈತ್ರಿ, ಬಿಸಿಲಿನಿಂದ ಅದ ಸೌಂದರ್ಯ ಏನಾಕೈತಿ, ಕಡಿಮೆ ಆಕೈತಿ. ಮತ್ತೆ ಜಲವು ಕೂಡ ಬಿಸಿಲಿಂದ ಕುಂದುತ್ತದೆ. ಈಗ ನಾವಲ್ಲಿ ನೀರ್ ಇಟ್ಟಿವಪ್ಪ ಅಂತಂದ್ರ ಒಂದ್ ತಾಸು ಬಿಟ್ಟು ನೋಡಿದೆ ಅಂದ್ರೆ ಅದು ಕುಂದುತ್ತದೆ. ಯಾಕ್ರಿ, ಕುಂದುತ್ತದೆ, ಅಲ್ಲೂ ಕುಂದುತ್ತದೆ, ಇಲ್ಲೂ ಕುಂದುತ್ತದೆ. ಆದ್ದರಿಂದ ಇದು ಜಲದ ಭಾಗ. ಏನಾಕೈತ್ರಿ, ಮುಖದ ಕಾಂತಿ ಬಿಸಿಲಿಂದ ಕುಂದುತ್ತದೆ. ಈಗ ನಾವು ಈಗ ಬೆಳಿಗ್ಗೆ ನಾವು ಇರ್ತೀವಿ, ಮಧ್ಯಾಹ್ನ ಬಿಸಿಲಾಗ ಹೋಗಿ ಬಂದ ಏನಾಕೈತ್ರಿ, ಮುಖ ಎಲ್ಲ ಬಾಡೋಗಿರ್ತೈತಿ. ಮತ್ತೆ ನಾವು ಬಿಸಿಲಿಗೆ ನಾವಿಲ್ಲಿ ಒಂದ್ ಕೊಡಪ ನೀರ್ ಇಟ್ಟುಪ್ಪ ಅಂದ್ರೆ ಅದು ಕೊಂಡಾಕೈತ್ರಿ. ಆದ್ರಿಂದ ಇದು ಜಲದ ಭಾಗವಾಗಿದೆ. ಇನ್ನ ಜಲದ 5 ತತ್ವಗಳು. ಜಲದ ಇರ್ತದೆ ಯಾವ್ರಿ, ಶುಕ್ರ, ಶೋಣಿತ, ಶ್ಲೇಷ್ಮ, ಮೂತ್ರ, ಸ್ವೇದ. ಇವುಗಳಲ್ಲಿ ಶುಕ್ರ ಏನೈತ್ರಪ್ಪ ಅಂದ್ರೆ ಜಲದ ಮುಖ್ಯ ಭಾಗ. ಶುಕ್ಲವು ಶ್ವೇತ ವರ್ಣದಾಗಿದೆ. ಶುಕ್ಲ ಹೆಂಗಿರ್ತದ, ಬಿಳಿ ಮತ್ತು ಗರ್ಭಕ್ಕ ಕಾರಣವಾಗಿರುತ್ತದೆ. ಮತ್ತೆ ಜಲವು ಕೂಡ ಶ್ವೇತ, ನೀರ್ ಹೆಂಗೈತ್ರಿ, ಅದು ಬಿಳಿ ಐತಿ. ಅದು ಕೂಡ ಐತ್ರಿ ಗಿಡಕ್ಕ ಹೇತುವಾಗಿದೆ. ಆದ್ದರಿಂದ ಜಲದ ಮುಖ್ಯ ಭಾಗವಾಗಿದೆ. ಶೋಣಿತ ಅಂದ್ರೇನು, ರಕ್ತ. ಜಲದಲ್ಲಿ ಪೃಥ್ವಿಯ ಭಾಗವು ಸೇರಿದೆ. ಹೇಗೆಂದರೆ ಶೋಣಿತವು ರಕ್ತ ವರ್ಣವಾಗಿದೆ. ಪೃಥ್ವಿಯು ಕೂಡ ಕೆಲವು ಕಡೆ ರಕ್ತ ವರ್ಣವಾಗಿದೆ. ಆದ್ರೆ ಇದು ಪೃಥ್ವಿಯ ಭಾಗವಾಗಿದೆ. ಶ್ಲೇಷ್ಮ, ಜಲದಲ್ಲಿ ಆಕಾಶದ ಭಾಗವು ಸೇರಿದೆ. ಶ್ಲೇಷ್ಮವು ಹೆಚ್ಚು ಕಡಿಮೆ ಆಗುತ್ತದೆ ಮತ್ತು ಆಕಾಶವು ಕೂಡ ಹೆಚ್ಚು ಕಡಿಮೆ ಉಳ್ಳ ಆಕಾಶವು ಕೂಡ ಹೆಚ್ಚು ಕಡಿಮೆ ಉಳ್ಳ ಹಾಗೆ ಇದೆ. ಆದ್ದರಿಂದ ಇದು ಆಕಾಶದ ಭಾಗವಾಗಿದೆ. ಇನ್ನು ಮೂತ್ರ, ಜಲದಲ್ಲಿ ತೇಜದ ಭಾಗವು ಸೇರಿ ಏನಾಗೈತ್ರಿ, ಮೂತ್ರ ಆಗೈತಿ. ಹೇಗೆಂದ್ರೆ ಮೂತ್ರವು ಉಷ್ಣವಾಗಿದೆ ಮತ್ತು ಜಲವು ತೇಜವು ಕೂಡ ಉಷ್ಣವಾಗಿದೆ. ಆದ್ದರಿಂದ ಇದು ತೇಜದ ಭಾಗವಾಗಿದೆ. ಇನ್ನು ಸ್ವೇದ ಅಂದ್ರೆ ಬೆವರು. ಜಲದಲ್ಲಿ ವಾಯುವಿನ ಭಾಗ ಸೇರಿದೆ. ಏನಾಗೈತ್ರಿ, ಜಲದೊಳಗೆ ಒಂದು ವಾಯುವಿನ ಭಾಗ ಸೇರಿಕೊಂಡು ಸ್ವೇದ. ಹೇಗೆಂದರೆ ಬೆವರು ಶ್ರಮೆಯನ್ನು ಮಾಡುವುದರಿಂದ ಉಂಟಾಗುತ್ತದೆ. ನಮಗ್ ಬೆವರು ಬರ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ, ಕೆಲಸ ಮಾಡಿದಾಗ ಏನಾಗೈತ್ರಿ,
ಬೆವರು ಬರ್ತೈತಿ. ಮತ್ತು ವಾಯು ಕೂಡ ಬೀಸಣಿಕೆಯಿಂದ ಶ್ರಮೆಯನ್ನು ಮಾಡುವುದರಿಂದ ಉಂಟಾಗುತ್ತದೆ. ಇನ್ನು ವಾಯು ಕೂಡ ಬೀಸಣಿಕೆಯಿಂದ ಶ್ರಮೆಯನ್ನು ಮಾಡುವುದರಿಂದ ಅಂದ್ರ ಕೆಲಸ ಮಾಡುವುದರಿಂದ ಏನಾಕೈತ್ರಿ, ಬೆವರು ಬರ್ತೈತಿ. ಅದಲ್ಲ, ಕೆಲಸ ಮಾಡುವುದರಿಂದ ಬೆವರು ಬರ್ತೈತಿ. ಇನ್ನು ಬೀಸಣಿಕೆಯಿಂದ ಶ್ರಮೆಯನ್ನು ಮಾಡುವುದರಿಂದ ವಾಯು ಬರ್ತದ, ಈ ಉಂಟಾಗುತ್ತದೆ. ಆದ್ದರಿಂದ ಇದು ವಾಯುವಿನ ಭಾಗವಾಗಿದೆ. ಇನ್ನು ಅಸ್ಥಿ, ಮಾಂಸ, ನಾಡಿ, ತ್ವಚ, ರೋಮ ಇವುಗಳಲ್ಲಿ ಅಸ್ಥಿಯ ಮುಖ್ಯ ಭಾಗ. ಅಸ್ಥಿ ಎಂದ್ರೆ ವಾಯುವಿನ ಮುಖ್ಯ ಭಾಗ. ಅಸ್ಥಿಯು ಕಠಿಣವಾಗಿದೆ ಮತ್ತು ಪೀತ ಅಂದ್ರೆ ಸ್ವಲ್ಪ ಹಳದಿ ಬಣ್ಣ ಐತಿ. ಈ ಯಾವ್ದ್ರೆ ಅಸ್ಥಿ, ಪೃಥ್ವಿ ಅಸ್ಥಿ ಏನೈತಲ್ಲ, ಇದು ಪೃಥ್ವಿಯ ಮುಖ್ಯ ಭಾಗವಾಗಿದೆ. ಅಸ್ಥಿಯು ಕಠಿಣವಾಗಿದೆ ಅಂದ್ರೆ ಎಲ್ಲೋ ಕಠಿಣವಾಗಿದೆ, ಪೀತ ವರ್ಣವಾಗಿದೆ ಅಂದ್ರೆ ಒಂದ್ ಸ್ವಲ್ಪ ಹಳದಿ ಬಣ್ಣ. ಮತ್ತು ಪೃಥ್ವಿಯು ಕೂಡ ಕಠಿಣವಾಗಿದೆ, ಕೆಲವು ಕಡೆ ಪೀತ ಅಂದ್ರೆ ಹಳದಿ ವರ್ಣ ಉಳಿದಾಗಿದೆ. ಆದ್ರೆ ಇದು ಪೃಥ್ವಿಯ ಮುಖ್ಯ ಭಾಗವಾಗಿದೆ. ಇನ್ನು ಮಾಂಸ ಪೃಥ್ವಿಯಲ್ಲಿ ಜಲದ ಭಾಗವು ಸೇರಿದೆ. ಏನಾಗೈತ್ರಿ, ಪೃಥ್ವಿ ಮಾಂಸ ಜಲದ ಭಾಗ ಸೇರಿ ಮಾಂಸ. ಹೇಗೆಂದ್ರೆ ಮಾಂಸವು ತೇವವಾಗಿದೆ, ಹಸಿ ಐತಿ, ಮತ್ತೆ ಜಲವು ಕೂಡ ತೇವವೇ, ಆದ್ರೆ ಇದು ಜಲದ ಭಾಗವಾಗಿದೆ. ಇನ್ನ ನಾಡಿ ಪೃಥ್ವಿಯಲ್ಲಿ ತೇಜದ ಭಾಗ ಸೇರಿ ನಾಡಿ. ಏನೈತ್ರಿ, ಪೃಥ್ವಿಯಲ್ಲಿ ತೇಜದ ಭಾಗ ಸೇರಿ ನಾಡಿ. ನಾಡಿಯಿಂದ ತಾಪದ ಪರೀಕ್ಷೆ ಉಂಟಾಗುತ್ತದೆ. ತೇಜವು ಕೂಡ ಅದು ತಾಪ ರೂಪವೇ ಆಗಿದೆ, ಆದ್ರೆ ಇದು ತೇಜದ ಭಾಗವಾಗಿದೆ. ಇನ್ನು ತ್ವಚ ಏನ್ ಮಾಡ್ತಪ್ಪ ಅಂತಂದ್ರೆ ವಾಯುವಿನಲ್ಲಿ ಪೃಥ್ವಿಯಲ್ಲಿ ವಾಯುವಿನ ಭಾಗ ಸೇರಿ ತ್ವಚ. ತ್ವಕ್ಕಿನಿಂದ ಏನೇನ್ ಮಾಡ್ತೀವಿ ನಾವು, ತ್ವಕ್ಕಿನಿಂದ ಇದು ಶೀತ, ಉಷ್ಣ, ಮೃದು, ಕಠಿಣ. ತ್ವಕ್ಕಿನಿಂದ ಶೀತ, ಉಷ್ಣ, ಕಠಿಣ, ಕೋಮಲವಾದ ಸ್ಪರ್ಶವನ್ನು ತಿಳಿಯುತ್ತದೆ. ಇದೇನ್ ಮಾಡ್ತೀರಪ್ಪ ಅಂದ್ರೆ ಶೀತ, ಉಷ್ಣ, ಕೋಮಲ, ಕಠಿಣ. ಮತ್ ವಾಯುವಿನ ಗುಣ ಯಾವ್ದ್ರಿ, ಸ್ಪರ್ಶ ಗುಣ. ವಾಯುವಿಂದು ಕೂಡ ಸ್ಪರ್ಶ ಗುಣ ಉಂಟಾದ್ದಾಗಿದೆ, ಆದರೆ ಇದು ವಾಯುವಿನ ಭಾಗವಾಗಿದೆ. ಇನ್ನ ರೋಮ ಪೃಥ್ವಿಯಲ್ಲಿ ಆಕಾಶದ ಭಾಗವು ಸೇರಿದೆ. ಹೇಗೆಂದರೆ ರೋಮಗಳು ಶೂನ್ಯವಾಗಿವೆ. ರೋಮಗಳವರೇ ಶೂನ್ಯ ಐತಿ, ಕತ್ತರಿಸಿದರೂ ದುಃಖವಾಗುವುದಿಲ್ಲ. ಮತ್ತು ಆಕಾಶವು ಕೂಡ ಶೂನ್ಯವಾಗಿದೆ, ಆದ್ರೆ ಇದು ಆಕಾಶದ ಭಾಗವಾಗಿದೆ. ಈ ರೀತಿಯಿಂದ ಸ್ಥೂಲ ದೇಹದಲ್ಲಿ 25 ತತ್ವಗಳು ಇರುತ್ತವೆ. ಏನ್ ಮಾಡಿದವ್ರ, ಈ ರೀತಿಯಾಗಿ ಸ್ಥೂಲ ದೇಹದಲ್ಲಿ 20 ಅದಾವು. ಇನ್ನು ಈ 25 ತತ್ವಗಳನ್ನು ತಿಳಿಯುವುದರಿಂದ ಏನು ಪ್ರಯೋಜನ? ಪ್ರಯೋಜನ ವಿನಃ ಮಂದೋಪಿ ನ ಪ್ರವರ್ಧತೆ. ಪ್ರಯೋಜನ ಇಲ್ಲದೆ ಯಾರು ಪ್ರವೇಶ ಆಗೋದಿಲ್ಲ ಗುರುಗಳ. ಮತ್ ಈ 25 ತತ್ವಗಳನ್ನು ತಿಳಿಯುವುದರಿಂದ ನಮ್ಗೇನ್ ಲಾಭ ರೀ? ಲಾಭ ಐತಪ್ಪ ಅಂತಾರೆ. ಏನ್ ಲಾಭ ಐತ್ರಿ ಅಂದ್ರೆ 25 ತತ್ವಗಳು ನಾನು ಅಲ್ಲ. ಈ 25 ತತ್ವಗಳು ನಾನಲ್ಲ ಮತ್ತು ಇವು ನನ್ನವು. ಯಾಕೆ ನಾನಲ್ಲ ಅಂದ್ರ ನಾನು ಇವುಗಳನ್ನು ತಿಳಿಯುತ್ತೇನೆ, ತಿಳಿಯುವವನು ನಾನು, ತಿಳಿಸಿಕೊಳ್ಳುವ ಈ 25 ತತ್ವಗಳು ನಾನಲ್ಲ. ಇವು ಪಂಚೀಕೃತ ಪಂಚಮಹಾಭೂತದ್ದಾಗಿದೆ. ನಾನು ಇವುಗಳನ್ನು ತಿಳಿಯುವಂತ ದ್ರಷ್ಟ, ದೃಶ್ಯ ಆಶ್ರಯ ಭೂತ ದ್ರಷ್ಟ. ದೃಶ್ಯ ವಸ್ತುಗಳನ್ನು ನೋಡುವವನಿಗೆ ದ್ರಷ್ಟ. ಘಟ ದ್ರಷ್ಟನಂತೆ ಇವುಗಳಿಂದ ಬೇರೆಯಾಗಿದ್ದೇನೆ. ಘಟವನ್ನು ನೋಡುವವನು ಘಟಕ್ಕಿಂತಲೂ ಭಿನ್ನನಿರುತ್ತಾನೆ. ಹೀಗೆ ನಿಶ್ಚಯ ಮಾಡಬೇಕು. ಇದು 25 ತತ್ವಗಳು ತಿಳಿಯುವ ಪ್ರಯೋಜನವಾಗಿದೆ. ಏನ್ ಪ್ರಯೋಜನ ಅಂದ್ರ ಇವು ನಾನು ಅಲ್ಲ, ಇವು ನನ್ನವೂ ಅಲ್ಲ. ನಾನ್ ಯಾಕಲ್ಲ ಅಂದ್ರ ನಾನು ತಿಳಿಯುವವನು. ಮತ್ತ ನಾನು ಯಾಕಲ್ಲ ಅಂದ್ರೆ ಇವು ಪಂಚೀಕೃತ ಪಂಚಮಹಾಭೂತಗಳದ್ದಾಗಿದೆ. ಹೀಗೆ ನಿಶ್ಚಯ ಮಾಡಿ ಏನ್ ಮಾಡ್ಬೇಕು, ಇವು ಮಿಥ್ಯಾದವ ಅಂತೇಳಿ ನಿಶ್ಚಯ ಮಾಡ್ಬೇಕು. ಮತ್ತೆ 25 ತತ್ವಗಳು ನಾನಲ್ಲ, ನನ್ನವಲ್ಲ ಎಂಬುದನ್ನು ಯಾವ ರೀತಿ ತಿಳಿಯಬೇಕು? ಯಾಕಂದ್ರೆ ಈ 25 ತತ್ವಗಳು ಇವು ನಾನೂ ಅಲ್ಲ, ನನೂ ಅಲ್ಲ ಅಂತ ಯಾವ ರೀತಿಯಾಗಿ ತಿಳಿಬೇಕಂತ ಶಿಷ್ಯ ಪ್ರಶ್ನೆ ಮಾಡ್ಯಾನ್ರಿ. ಅವಾಗ ಅವ್ರೇನ್ ಮಾಡ್ಯಾರ್ರಿ, ಅದಕ್ಕೆ ಉತ್ತರ ಕೊಡ್ತಾರ. ಅದನ್ನ ನಾಳೆ ನೋಡೋಣ ಅನ್ನುತ್ತಾ ನನ್ನ 2 ನುಡಿ ಪುಷ್ಪಗಳನ್ನು
ಸದ್ಗುರು ಸಿದ್ಧಾರ್ಥ ಚರಣಾರವಿಂದಗಳಿಗೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ. ಹರಿ ಓಂ ತತ್ಸತ್ ಪರಬ್ರಹ್ಮಣೇ ನಮಃ.